ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ಹೊಸ ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಮಂಗಳವಾರ ಬೆಳಗ್ಗೆನೇ ನಾನು ವ್ಲಾಗ್ನ ಶುರು ಮಾಡಿದೆ. ನನ್ನ ಒಂದು ಡೇ ಒಂದು ಬಿಸಿ ಬಿಸಿ ಕಪ್ ಕಾಫಿ ಜೊತೆಗೆ ಶುರುವಾಯಿತು ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನನ್ನ ಕ್ಷಮಿಸ್ಬಿಡಿ, ನಾನು ಬುಧವಾರ ಈ ವ್ಲಾಗ್ನ ಹಾಕಬೇಕಾಗಿತ್ತು, ಆದರೆ ಆಗಲಿಲ್ಲ. ಹಾಗಾಗಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಇದು ಬಂದು ಮಂಗಳವಾರದ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೆನ್ನೆಲ್ಲ ಹಬ್ಬದ್ದು ಸ್ವಲ್ಪ ಟಯರ್ಡ್. ಇವತ್ತು ಆಲ್ಮೋಸ್ಟು ಗೊತ್ತಿರ್ತಲ್ಲ, ಹಬ್ಬ ಮುಗಿದ್ಮೇಲೆ ತಿರ್ಗಾ ಒಂದ್ಸತಿ ಎಲ್ಲ ಕ್ಲೀನಿಂಗ್ ಆಗಬೇಕು ಮನೆ. ಇವಾಗ ಬೆಳಗ್ಗೆನೇ ನಾನು ಸ್ವಲ್ಪ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ, ಮೊಸಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಬಟ್ಟೆ ಒಗಿಬೇಕು, ಹಾಗಾಗಿ ಇನ್ನು ಟಯರ್ಡ್ ಆಗಿಬಿಡ್ತೀನಿ ಮಧ್ಯಾಹ್ನ ಬಟ್ಟೆ ಒಗೆದ ತಕ್ಷಣ. ಸಾಂಬಾರು ಮಾಡಿಕೊಂಡ್ರೆ ನಂಗೆ ಮಧ್ಯಾಹ್ನಕ್ಕೆ ಆರಾಮಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಪ್ಪು ಇಲ್ಲೇ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ಹಾಲು ಕಾಯಿಸ್ಕೊಟ್ಟಿದ್ದೆ, ಕುಡ್ದಿದ್ದ. ಇವಾಗ ಅಡುಗೆ ಒಂದು ಬೇಗ ಬೇಗ ಮಾಡ್ಕೊಳ್ತೀನಿ. ಹಾಗೆ ಮೊಸಪ್ಪು ಸಾಂಬಾರು ರೆಸಿಪಿ ಕೂಡ ತೋರಿಸ್ತೀನಿ ನಿಮಗೆ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಸಿಂಪಲ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ವ್ಲಾಗ್ನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ತುಂಬ ಜನ ಹೇಳಿದ್ರಿ, ನೀವು ಕೂದಲು ಬಿಡಬೇಡಿ, ಚೆನ್ನಾಗಿ ಕಾಣಿಸಲ್ಲ, ಇಲ್ಲ ಪೋನಿ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ತುರ್ಬು ಕಟ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂದರು. ಸೊ ನಾನು ಹಾಗಾಗಿ ಫುಲ್ ಎಲ್ಲ ಕಟ್ಬಿಟ್ಟಿದ್ದೀನಿ. ಅಡುಗೆ ಮಾಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಕಟ್ಟಿರ್ತೀನಿ. ಕೂದಲು ಬೀಳೋ ಥರ ಏನೂ ಮಾಡಲ್ಲ. ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ, ಅಂದರೆ ಸ್ವಲ್ಪ ಹಬ್ಬಗಳಲ್ಲೆಲ್ಲ ಕೂದಲು ಬಿಟ್ಟರೆ ಅವಾಗ ತಕ್ಷಣಕ್ಕೆ ಅಡುಗೆ ಏನಾದ್ರು ಮಾಡಬೇಕಂದ್ರೆ ಹಂಗೆ ಮಾಡಿಬಿಡ್ತೀನಿ. ಹಾಗಾಗಿ ಅಷ್ಟೇ. ಹಾಯ್ ಹಾಯ್ ಮೇಡಮ್, ಹಾಯ್ ಪೂಪಿಗಳು. ನಿನ್ನೆ ಹಬ್ಬ ಚೆನ್ನಾಗಿ ಮಾಡ್ದ. ಏನು ಹಾಕೊಂಡಿದ್ದೆ? ಪಂಚೆ ಪಂಚೆ ಫ್ಲೈ ಕಿಸ್ಕೊಡೋಣ. ತಿಮ್ಮ ಚಿಮ್ಮ ಆಗ್ಬಿಟ್ಟಾನೆ ಚಿಮ್ಮ. ಅಡುಗೆ ಮಾಡೋಣ. ಕೆಲವೊಂದು ಸತಿ ಬೆಳಗ್ಗೆ ಹೊತ್ತು ಅಪ್ಪು ಈಚೆ ಹೋಗಿ ಆಟ ಆಡ್ತಾ ಇರ್ತಾನೆ. ಇಲ್ಲ ಅಂದಾಗ ಈ ಥರ ನನ್ನ ಜೊತೆನೇ ಬಂದು ಕೂತ್ಕೊಳ್ತಾನೆ. ಆ ಟೈಮಲ್ಲಿ ಅವ್ನಿಗೆ ಏನಾದರೂ ಕೈಗೆ ತಿನ್ನೋದಕ್ಕೆ ಕೊಡಬೇಕು, ಇಲ್ಲಾಂದರೆ ನನ್ನ ಮೇಲೆ ಕಿರ್ಚಾಡೋದು, ಎತ್ಕೊ ಅನ್ನೋದು, ಅಳೋದು, ನಡಿ ಈಚೆ ಹೋಗೋಣ ಅಂತ ಹೇಳೋದು, ಈ ಥರದ್ದೆಲ್ಲ ಮಾಡ್ತಾಯಿರ್ತಾನೆ. ಇವಾಗ ಅವನಿಗೆ ಡ್ರೈ ಫ್ರೂಟ್ಸ್ ಯಾಕೋ ರೂಢಿ ಆಗಿಬಿಟ್ಟಿದೆ. ಅವನಿಗೆ ನೆನೆಸಿ ಕೊಟ್ಟರೆ ಅವನೇನು ಮಾಡ್ತಾನೆ ಅಂದರೆ ಉಗಿದು ಬಿಡ್ತಾನೆ. ನಾನು ನೆನೆ ಹಾಗೆ ಟ್ರೈ ಮಾಡಿದೆ, ಕೊಟ್ಟೆ, ಆದರೆ ಅವನು ಉಗಿದು ಬಿಟ್ಟ. ಹಾಗಾಗಿ ಸರಿ ಆಯಿತು, ಅವ್ನು ಹೆಂಗೆ ತಿಂತಾನೋ, ಅವ್ನಿಗೆ ಹೆಂಗೆ ಅಭ್ಯಾಸ ಆಗುತ್ತೋ ಅದೇ ರೀತಿಯಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೆ. ಹಾಗೆ ಬಿಸಿನೀರು ಕೂಡ ಕಾಯಿಸಿ ಇಟ್ಕೊತೀನಿ. ಯಾಕಂದರೆ ನಮಗೆ ಅದು ಡ್ರೈ ಫ್ರೂಟ್ಸ್ ಚೆನ್ನಾಗಿ ಜೀರ್ಣ ಆಗೋಲ್ಲ ಕೆಲವೊಂದು ಸತಿ, ಆದರೆ ಮಕ್ಕಳಲ್ವಾ, ಹಾಗಾಗಿ ಅದು ಹಿಂದೆಯೇ ನಾವು ಒಂದು ಸ್ವಲ್ಪ ಸುಡ ನೀರನ್ನ ಕುಡಿಸಿದಾಗ ಏನಾಗೋದಿಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಈ ಥರ ಕೈಗೆ ಏನಾದರೂ ಕೊಟ್ಟಾಗ ನನ್ನ ಕೆಲಸ ಕೂಡ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಸ್ವಲ್ಪ ಹೆವಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಬೆಳಗ್ಗೆನೇ ಬಟ್ಟೆ ಒಗೆಯೋದ್ರಲ್ಲೇ ಇತ್ತು. ಹಾಗಾಗಿ ಇನ್ನು ಮಧ್ಯಾಹ್ನ ನಾನು ಸುಸ್ತಾಗ್ಬಿಡ್ತೀನಿ. ಹಾಗಾಗಿ ಇವಾಗ ನಾನು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೆ, ಪಾಲಕ್ಕು, ದಂಟಿನ ಸೊಪ್ಪೆಲ್ಲ ಇಲ್ಲೇ ಮನೆ ಹತ್ರ. ಹಾಗಾಗಿ ಅದನ್ನೇ ಹಾಕಿ ಕ್ವಿಕ್ಕಾಗಿ ಸಾಂಬಾರನ್ನು ಕೂಡ ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ. ಅವ್ನು ನೋಡ್ಬೋದು, ತಿಂತಾನೆ ಅವನು ನನ್ನ ಜೊತೆ ರೇಗಾಡ್ತಾ ಇದ್ದ. ಹೀಗೆ ಅವ್ನು ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಈ ಥರ ಅಡುಗೆ ಮನೆಯಲ್ಲೂ ನನಗೇನೋ ಒಂಥರ ಎನರ್ಜಿ ಕೂಡ ಇರುತ್ತೆ. ಅವ್ನು ನನ್ನ ಪಕ್ಕದಲ್ಲಿ ಕೂತಿದ್ದಾಗ ಅವ್ನಿಗಿವಾಗ ಏನೋ ಒಂಥರ ಖುಷಿ ಅಡುಗೆ ಮನೇಲಿ ಕೂತ್ಕೊಳ್ಳೋಕ್ಕೆ. ಅಂದ್ಕೊಂಡೇ ಇರಲಿಲ್ಲ ನಾನು. ಫಸ್ಟ್ ಅವನು ಕೂರ್ಸೋಣ ಅಂತ ಅಂದರೆ ಕೂತ್ಕೊತಾ ಇದ್ದ, ಅದೇ ಸಡನ್ನಾಗಿ ಓಡೋಗ್ತಾಯಿದ್ದೆ. ಇವಾಗ ಹಾಗಲ್ಲ, ತುಂಬ ಇಷ್ಟಪಟ್ಟು ಕೂತ್ಕೊತಾನೆ. ಹಾಗೆ ಇವಾಗ ನಾನು ಬೇಳೆ ಮತ್ತು ಸೊಪ್ಪನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಒಂದು 3 ಟೊಮೊಟೊ, ಒಂದು 3 ಈರುಳ್ಳಿನ ಕಟ್ ಮಾಡ್ಕೊತೀನಿ. ಅಪ್ಪಂಗೆ ಯಾಕೆ ಕಿಚನ್ ಇಷ್ಟ ಆಗಿದೆ ಅಂದರೆ ಆ ಲೈಟು, ಆ ಗ್ರೀನು ಆ್ಯಂಡ್ ಅದನ್ನೆಲ್ಲ ನೋಡಿದಾಗ ಅವ್ನು ತುಂಬಾ ಖುಷಿ ಪಡ್ತಾನೆ. ಹಾಗೆ ನನ್ನ ಜೊತೆನೇ ಕೂತ್ಕೊಬೇಕು ಅಲ್ಲೇ ಅಡುಗೆ ಟೈಮಲ್ಲೆಲ್ಲ ಅಂತ ಅವನು ಕೂಡ ಇಷ್ಟಪಡ್ತಾನೆ. ಹಾಗೆ ಮೊನ್ನೆ ಪೊಂಗಲ್ ಮಾಡಿದಾಗ ಹೆಸರು ಬೇಳೆ ಅಲ್ವಾ ಹಾಕೋದು, ನೀವು ತೊಗರಿಬೇಳೆ ಹಾಕಿದ್ರಿ ಅಂತ ಕೇಳಿದ್ರಿ. ಹೌದು, ಆದರೆ ನನಗೆ ತೊಗರಿಬೇಳೆಲಿ ಮಾಡೋ ಪೊಂಗಲ್ ಇಷ್ಟ, ಹಾಗಾಗಿ ಮಾಡ್ಕೊಂಡಿದ್ದೆ ಅಷ್ಟೇ. ಹಾಗೆ ಇವಾಗ ನಾನು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸೋಕ್ಕಿಡ್ತೀನಿ. ಹಾಗೆ ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಅವರೆಕಾಳಿತ್ತು ಇನ್ನೂ ಮಿಕ್ಕಿತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡು ಅದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನು ನೀರನ್ನ ಹಾಕ್ಕೊಂಡು ಇವಾಗ ಹಚ್ಚಿಟ್ಕೊತೀನಿ. 1-2 ವಿಷಿಲ್ ಚೆನ್ನಾಗಿ ಕೂಗಿದ್ರೆ ಅದ್ರ ಪಕ್ಕನೇ ನಾನು ಮುದ್ದೆಗೂ ಕೂಡ ಇಟ್ಕೊತೀನಿ. ಹಾಗೆ ಅಪ್ಪಗೂ ತಿಂದು ಖಾಲಿ ಮಾಡ್ದೆ, ಸರಿ ಆಯಿತು ಅಂತ ಕೂತಿದ್ದ, ಆಟ ಆಡ್ತಾ ಇದ್ದ, ಹಂಗೆ ಕೂತ್ಕೊಂಡು ಅಲ್ಲೇ. ಅವನು ಇವಾಗ ಹಾಡು ಹೇಳೋದು ಈ ಥರ ಎಲ್ಲ ಮಾಡ್ತಾಯಿರ್ತಾನೆ. ಹಾಗಾಗಿ
ಅವನು ಇವಾಗ ಮುದ್ದೆಗೂ ಕೂಡ ಇಟ್ಟು ಈಚೆ ಹೋಗಿ ಒಂದು ರೌಂಡ್ ಬಂದ ಅವನು. ಇವಾಗ ಚೆನ್ನಾಗಿ ಸೊಪ್ಪು ಕೂಡ ಬೆಂದಿದೆ. ಅದನ್ನು ನಾನು ಇವಾಗ ಚೆನ್ನಾಗಿ ಈ ಥರ ಮಸಿಯೋ ಇದರಲ್ಲಿ ಮಸ್ಕೊತೀನಿ. ನೀವು ಬೇಕಾದರೆ ಇದರಲ್ಲಿ ಅರ್ಧ ತಕ್ಕೊಂಡು ಬೇಕಾದ್ರೆ ರುಬ್ಬಿ ಅರ್ಧ ಹಾಗೆ ಕೂಡ ಮಾಡ್ಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹೆಚ್ಚಿಟ್ಟಿರುವಂಥ ಆಲೂಗಡ್ಡೆ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಮೊಸರು ಸಾರಿಗೆ ಆಲೂಗಡ್ಡೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಬೇಯಿಸಿಟ್ಟಿರುವಂಥ ಸೊಪ್ಪು ನಾನೇನಿತ್ತಲ್ಲೋ ಅದನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಪ್ರಮಾಣ ನಮಗೆ ನೀರು ಬೇಕೋ ಅಷ್ಟು ಹಾಕ್ಕೊಂಡು ಹಾಗೆ ಸಾಂಬಾರು ಪುಡಿಯನ್ನು ನೀವು ಹಾಕ್ಕೊಳ್ಳಿ. ನಾವು ಮಸಾಲೆ ರುಬ್ಬಿ ಮಾಡಿದಾಗ ಸಾಂಬಾರು ಪುಡಿ ಹಾಕ್ಕೊಬೋದು. ನಾವು ಮಸಾಲೆ ರುಬ್ಬಿಲ್ವಲ್ಲ, ಹಾಗಾಗಿ ಹಾಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಚೆನ್ನಾಗಿ ಆಲೂಗಡ್ಡೆನೂ ಬೇಯಬೇಕು ಆ ಸಾಂಬಾರಲ್ಲಿ. ಹಾಗಾಗಿ ಅದನ್ನು ಒಲೆ ಮೇಲಿಟ್ಟು ಅಷ್ಟರೊಳಗೆ ನನಗೆ ಮುದ್ದೆ ಕೂಡ ರೆಡಿ ಆಯಿತು. ಅದನ್ನೆಲ್ಲ ನೀಟಾಗಿ ಮುದ್ದೆ ಕಟ್ಕೊಂಡು ಹಾಟ್ ಬಾಕ್ಸಲ್ಲಿ ಎತ್ತಿಟ್ಕೊಂಡೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ನನಗೆ. ಹಾಗೆ ರೈಸ್ ಕೂಡ ಇಟ್ಟಿದ್ದೆ. ಇವಾಗ ನಾನು ಸಜ್ಜೆ ಕಲ್ಲು ಏನಿತ್ತಲ್ವ ಫುಲ್ಲೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪ್ರವೀಣವ್ರಿಗೂ ಕೂಡ ನಾಷ್ಟ ಹಾಕ್ಕೊಟ್ಟೆ. ಹಾಗೆ ಅಪ್ಪನೂ ಕೂರಿಸ್ಕೊಂಡು ಅವ್ರ ತಂದೆ ಜೊತೆನೇ ನಾಷ್ಟನ ಮಾಡಿಸ್ಬಿಡ್ತೀನಿ. ಇಲ್ಲಾಂದರೆ ಅವ್ನು ತುಂಬ ಹಠ ಮಾಡ್ತಾನೆ ಆಮೇಲೆ ಒಬ್ಬನೇ ತಿನ್ನೋದಕ್ಕೆ. ಹಾಗಾಗಿ ಅವ್ರ ಜೊತೆನೇ ಕುಂಡಿಸ್ಕೊಂಡ್ರೆ ಅವರು ಆವಾಗವಾಗ ರೇಗ್ತಾ ಇರ್ತಾರಲ್ವ, ಹಾಗಾಗಿ ತಿನ್ಕೊಂಡು ಬಿಡ್ತಾನೆ. ಹಾಗೆ ನಾನು ಕೂಡ ನಾಷ್ಟನ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ಸಾಂಬಾರು ಮಾತ್ರ. ಮುದ್ದೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅಪ್ಪು ಊಟ ಮಾಡಿದ ತಕ್ಷಣ ಅವನೇ ಹೋಗಿ ಮಲ್ಕೊಂಬಿಟ್ಟ. ಸರಿ ಆಯಿತು ಅಂತೇಳಿ ನಾನು ಕೂಡ ಬಟ್ಟೆಗಳಿದ್ವಲ್ಲ ಎಲ್ಲ ಬೇಗನೆ ಒಗೆದಾಕ್ತಾಯಿದ್ದೆ. ಅಂದರೆ ಹಬ್ಬದ ದಿವಸ ಹಾಕಿದವು ಮತ್ತು ಒಂದು ದಿವಸಕ್ಕೆಲ್ಲ ನಮ್ಮ ಮನೇಲಿ ಇಷ್ಟು ಬಟ್ಟೆ ಇರುತ್ತೆ. ಅಪ್ಪುದೇ ಜಾಸ್ತಿ ಬೀಳುತ್ತೆ. ನಮ್ಮದೆಲ್ಲ ಒಂದು ಜೊತೆ 2 ಜೊತೆ ಇದ್ದರೆ ಅವನದೇ ಜಾಸ್ತಿ. ಯಾಕಂದರೆ ಯಾವಾಗಲೂ ಚೇಂಜ್ ಮಾಡ್ತಾ ಇರಬೇಕು. ಈಚೆ ಏನಾದರೂ ಮಣ್ಣೆಲ್ಲ ಮಾಡ್ಕೊಂಬಂದ್ರೆ ಅವಾಗೂ ಚೇಂಜ್ ಮಾಡಬೇಕು. ನೀರಲ್ಲಿ ಏನೋ ಕೈ ಆಡೋದಂದರೆ ಆವಾಗಲೂ ಚೇಂಜ್ ಮಾಡಬೇಕು ಬಟ್ಟೆನ. ಹಾಗಾಗಿ ಮಕ್ಕಳು ಹೇಳೋಕ್ಕಾಗಲ್ಲ, ಒಂದೇ ಬಟ್ಟೆಲೇ ಅವ್ರನ್ನ ಇರಿಸೋದಕ್ಕಾಗಲ್ಲ, ತುಂಬ ಕಷ್ಟ. ಗಲೀಜು ಮಾಡ್ಕೊಳ್ತಾರೆ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ಬಟ್ಟೆ ಎಲ್ಲ ಒಗೆದಾಕಿ ನಾನು ಕೂಡ ಹಾರಾಕ್ಬಿಟ್ಟು ಬಂದೆ. ಹಾಗೆ ಸ್ವಲ್ಪ ಬೀರು ಎಲ್ಲ ಮೆಸ್ಸಿ ಆಗಿತ್ತು ನನ್ನ ಬಟ್ಟೆಗಳಂತೂ. ಫುಲ್ ಎಲ್ಲ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಚಲಾಪಿಲಿ ಆಗಿಬಿಟ್ಟಿತ್ತು. ಅದನ್ನು ಹಾಗೆ ಯೂಟ್ಯೂಬಲ್ಲಿ ಯಾವುದೋ ಒಂದು ವೀಡಿಯೋ ನೋಡ್ಕೊಳ್ತಾ ವ್ಲಾಗರ್ದು ಅದನ್ನು ನಾನು ಬಟ್ಟೆಗಳ್ನು ಕೂಡ ಹಾಗೆ ಮಡ್ಚ್ಕೊಳ್ತಾ ಇದ್ದೆ. ಏನಾದರೂ ಒಂದು ವಿಷಯದ ಬಗ್ಗೆ ನಾವು ಕೂಡ ತಿಳ್ಕೊಳ್ತಾ ಇರಬೇಕಲ್ಲ. ಹಾಗೆ ಸುಮ್ಮನೆ ಕೆಲಸ ಮಾಡೋಕ್ಕೂ ಬೇಜಾರು ನನಗೆ. ಹಾಗಾಗಿ ಏನಾದರೂ ಒಂದು ವೀಡಿಯೋನ ಹಾಕ್ಕೊಂಡು ಅದನ್ನು ನೋಡಿಕೊಂಡು ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಮಧ್ಯಾಹ್ನಕ್ಕೆ ಮೀನುಗಳನ್ನ ತಂದುಕೊಟ್ಟಿದ್ರು. ಮೀನು ಹೆಂಗಿದ್ವು ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಮೀನು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದರು. ನಾನು ಇನ್ನೊಂದು ಸತಿ 1-2 ಸತಿ ಉಪ್ಪಾಕಿ ತೊಳೆದು ಅದನ್ನು ತವಾ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ನಾನು ಒಂದು ತಟ್ಟೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಮೈದಾ, ಒಂದು 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ 1 ಟೇಬಲ್ ಸ್ಪೂನಷ್ಟು, ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೋಟಿಂಗ್ಗೋಸ್ಕರ 2 ಮೊಟ್ಟೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ 9 ಫಿಶ್ ಇದ್ದಾವೆ ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಆ ಮೊಟ್ಟೆ ಇದರಲ್ಲೇ ಮಿಕ್ಸ್ ಮಾಡಿ ಈ ಥರ ಫೈನ್ ಪೇಸ್ಟ್ ಹಾಕಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಹಾಕೋದನ್ನ ಮರಿಬೇಡಿ. ಹಾಗೆ ಇವಾಗ ನಾನು ಫಿಶಲ್ಲಿ ಏನು ಮಾಡಿದ್ರು ಅಂದರೆ ಮಧ್ಯದಲ್ಲಿ ಕಟ್ ಮಾಡಿ ಕೊಟ್ಟಿರಲಿಲ್ಲ ತವಾ ಫ್ರೈಗೆ. ಹಾಗಾಗಿ ಇದು ಫುಲ್ಲು ಒಂದು ಫಿಶ್ ಅಲ್ವಾ, ಹಾಗಾಗಿ ನಾನೇ ಮಧ್ಯದಲ್ಲಿ ಚಾಕು ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಮಸಾಲಾನ ಹಾಕ್ತೀವಿ ಅದಕ್ಕೆ ಅದು ಚೆನ್ನಾಗಿ ಹಿಡಿಬೇಕು, ಒಳಗೂ ಮೇಲಿಗೂ ಚೆನ್ನಾಗಿ ಹಿಡಿದ್ರೇ ಉಪ್ಪು ಖಾರ ಅದು ಒಂದು ಟೇಸ್ಟ್ ಸಿಗೋದು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಕೂಡ ಈ ಥರ ಮಧ್ಯದಲ್ಲಿ ನಾನೇ ಚಾಕು ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಇದು ಸ್ವಲ್ಪ ಮುಳ್ಳಿರುತ್ತೆ, ಹಾಗಾಗಿ ಆ ಥರ ಮಾಡ್ಕೊಂಡಾಗ ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ. ತಿನ್ನೋದಕ್ಕೂ ಕೂಡ ಟೇಸ್ಟ್ ಇರುತ್ತೆ. ಅಪ್ಪು ಅಂತೂ ಒಂದು ಪೂರ್ತಿ ಮೀನು ತಿಂದ, ಅವನಿಗೂ ಕೂಡ ಇಷ್ಟ ಆಯಿತು. ಸ್ವಲ್ಪ ಮುಳ್ಳುಗಳಿರುತ್ತೆ ಈ ಥರ ಚಿಕ್ಕ ಚಿಕ್ಕ ಫಿಶಲ್ಲಿ, ಅದಕ್ಕೋಸ್ಕರ ನೋಡಿಕೊಂಡು ಮಕ್ಕಳಿಗೆ ತಿನ್ನಿಸಿ. ಹಾಗೆ ಇವಾಗ ಫಿಶ್ ಕೂಡ ರೆಡಿಯಾಗಿದೆ, ನಾವು ಮಸಾಲ ಕೂಡ ರೆಡಿಯಾಗಿದೆ. ಇವಾಗ ಒಂದೊಂದೇ ಫಿಶ್ಗೆ ಅದನ್ನು ಮಸಾಲಾನ ಏನಿದೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ. ಒಳಗೆ ಮೇಲೆ ಎಲ್ಲನೂ ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ. ಅದೇ ಟೇಸ್ಟ್ ಮಾತ್ರ ಕೋಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಆಗಿರುತ್ತೆ. ಹಾಗಾಗಿ ಆದಷ್ಟು ಚೆನ್ನಾಗಿ ಅದನ್ನು ನೀವು ಬೇಕಾದ್ರೆ ಇದಕ್ಕೆ ನಿಮಗೆ ರೆಡ್ಡಾಗಿ ಬೇಕು ಅಂತ ಅಂದರೆ ನಿಮಗೆ ರೆಡ್ ಚಿಲ್ಲಿ ಕೂಡ ಬರುತ್ತೆ, ಕಲರ್ ಚಿಲ್ಲಿ, ಅದನ್ನು ನೀವು ಹಾಕ್ಕೊಂಡು ರೆಡ್ಡಾಗಿ ಮಾಡ್ಕೊಬೋದು. ನಾನು ಅರಿಶಿನ ಹಾಕಿರೋದ್ರಿಂದ ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ. ಹಾಗಾಗಿ ಇವಾಗ ತವಾ ಸ್ವಲ್ಪ ಹೊತ್ತು ನೆನೆಸಿ ಬಿಟ್ಟಾದಮೇಲೆ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಂದಕ್ಕೆ ಹಿಂದಕ್ಕೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫಿಶ್ನ ಬೇಯಿಸಿ. ಒಂದೇ ಸತಿ ಹೈ ಫ್ಲೇಮ್ ಮಾಡಿಬಿಟ್ರೆ ಅದು ಚಿಕನ್ ಬೆಂದಿರೋದಿಲ್ಲ, ಅಂದರೆ ಫಿಶ್ ಬೆಂದಿರೋದಿಲ್ಲ, ತುಂಬ ಸೀದೋಗಿಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸೋದ್ರಿಂದ ಫಿಶ್ಶು ತುಂಬಾ ರುಚಿಯಾಗಿ ಇರುತ್ತೆ. ಅದು ಲೆಮನ್ ಜೊತೆ ಅಂತೂ ಸೂಪರಾಗಿತ್ತು.
ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ಅಪ್ಪು ಅಷ್ಟೊತ್ತೊಳಗೆ ಎದ್ದ, ಅವನಿಗೂ ಕೂಡ ಊಟ ಎಲ್ಲ ಮಾಡಿಸ್ದೆ, ಫುಲ್ ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಅವನಿಗೂ ಕೂಡ ರೆಡಿ ಮಾಡಿ ಹೇರ್ ಸ್ಟೈಲ್ನ ಜಡೆ ಹಾಕ್ಲಾ ಅಂತ ಕೇಳಿದೆ, ಬೇಡ ಅಂದೆ. ಸರಿ ಆಯಿತು, ಹಂಗೆ ತಲೆಗೆ ಗೊಜ್ತಾ ಇದ್ದೆ, ಎಲ್ಲ ಕೆದರ್ಕೊಳ್ಳೋದು, ತಿರ್ಗಿ ಅದನ್ನೇ ಮಾಡ್ತಾಯಿದ್ದ. ಹಾಗೆ ನಾನು ಇದಾದಮೇಲೆ ವೀಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ಸಂಜೆ ಆ್ಯಸ್ ಯೂಶ್ವಲ್ ಟ್ಯೂಷನ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೇಕಾಯಿತು. ಹಾಗಾಗಿ ನೋಡಿ ನಮ್ಮ ಮುದ್ದು ಗುಮ್ಮ ಹೆಂಗೆ ಪೋಸ್ ಕೊಡ್ತಾ ಇದ್ದಾನೆ ವೀಡಿಯೋ ಅಂದಿದ್ದ ತಕ್ಷಣವೇ. ಹೋಪ್ ಇದು ಸಣ್ಣದೊಂದು ವೀಡಿಯೋ ಆಗಿರುತ್ತೆ, ಮಿನಿ ವೀಡಿಯೋ ಥರ. ನಿಮಗೆಲ್ಲ ಇಷ್ಟ ಆಯಿತು, ರೆಸಿಪಿ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ, ಹಾಗೆ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಕೊನೆಯವರೆಗೂ ವೀಡಿಯೋ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.